ಹೆಸರು ದೀಕ್ಷಾ. ನನ್ನ ಶಾಲೆ ಹೆಸರು GHPS ಅಕ್ಕನಹಳ್ಳಿ ಕ್ರಾಸ್. ನಾನು 4ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಕರ್ನಾಟಕದ ರಾಜ್ಯಗಳ ಪರಿಚಯ. ಕರ್ನಾಟಕದ ವಿಶೇಷತೆಗಳು: ಅದರ ಶ್ರೀಮಂತ ಇತಿಹಾಸ, ಸಂಸ್ಕೃತಿ, ವನ್ಯಜೀವಿ ಮತ್ತು ಪ್ರಮುಖ ಆರ್ಥಿಕ ಕೊಡುಗೆಗಳನ್ನು ಒಳಗೊಂಡಿವೆ. ಇದು ಮೈಸೂರು ಅರಮನೆ, ಬಾದಾಮಿ, ಬೇಲೂರು ಮತ್ತು ಶ್ರವಣಬೆಳಗೊಳದಂತಹ ಅನೇಕ ಐತಿಹಾಸಿಕ ತಾಣಗಳಿಗೆ ನೆಲೆಯಾಗಿದೆ. ರಾಜ್ಯವು ಅತಿ ಹೆಚ್ಚು ಹುಲಿಗಳನ್ನು ಹೊಂದಿದೆ ಮತ್ತು ಕಾಫಿ ಉತ್ಪಾದನೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ಇದರಲ್ಲಿದೆ ಶ್ರೀಗಂಧದ ಮರ ಮತ್ತು ಕಮಲವು ರಾಜ್ಯದ ಸಂಕೇತಗಳಾಗಿವೆ. ಐತಿಹಾಸಿಕ ಮತ್ತು ವಿಶೇಷತೆಗಳು: ಐತಿಹಾಸಿಕ: ಕರ್ನಾಟಕವು 2000 ವರ್ಷಗಳಿಂದಲೂ ಹೆಚ್ಚು ಹಳೆಯ ಇತಿಹಾಸವನ್ನು ಹೊಂದಿದೆ ಮತ್ತು ಹಲವು ರಾಜಮನೆತನಗಳು ಇಲ್ಲಿ ಆಳ್ವಿಕೆ ನಡೆಸಿವೆ. ಸಂಸ್ಕೃತಿ: ಕನ್ನಡ, ತುಳು, ಕೊಡವ, ಕೊಂಕಣಿ, ಬಾರಿ ಮುಂತಾದ ವಿವಿಧ ಭಾಷೆಗಳು ಮತ್ತು ಉಪಭಾಷೆಗಳನ್ನು ಒಳಗೊಂಡಿದೆ. ಬೇಲೂರು, ಐಹೊಳೆ, ಪಟ್ಟದಕಲ್ಲು, ಶ್ರವಣಬೆಳಗೊಳ ಮತ್ತು ಶ್ರೀರಂಗಪಟ್ಟಣದಂತಹ ಪ್ರಮುಖ ಐತಿಹಾಸಿಕ ತಾಣಗಳನ್ನು ಹೊಂದಿದೆ. ಕಲೆ: ಶ್ರೀಗಂಧ, ಎಣ್ಣೆ ಮತ್ತು ಮೈಸೂರು ಸಾಕಂತಹ ವಿಶೇಷ ಉತ್ಪಾದನೆಗಳಿಗೆ ಪ್ರಸಿದ್ಧವಾಗಿದೆ. ಮೈಸೂರು ನಗರವನ್ನು ರಾಜ್ಯದ ಸಂಸ್ಕೃತಿ ರಾಜಧಾನಿ ಎಂದು ಪರಿಗಣಿಸಲಾಗಿದೆ. ಪ್ರಕೃತಿ ಮತ್ತು ವನ್ಯಜೀವಿಗಳು: ಕರ್ನಾಟಕವು ಅತಿ ಹೆಚ್ಚು ಹುಲಿಗಳನ್ನು ಹೊಂದಿರುವ ರಾಜ್ಯವಾಗಿದೆ ಮತ್ತು 38,720 ಕಿಲೋಗ್ರಾಂ ವಿಸ್ತೀರ್ಣ ಅರಣ್ಯ ಪ್ರದೇಶವನ್ನು ಹೊಂದಿದೆ. ಬಂಡೀಪುರ ನಗರವೊಳೆ ಎಂಟದ 5 ರಾಷ್ಟ್ರೀಯ ಉದ್ಯಾನವನಗಳನ್ನು ಹೊಂದಿದೆ. ಜೊತೆಗೆ 27 ವನ್ಯಜೀವಿ ಧಾಮಗಳನ್ನು ಒಳಗೊಂಡಿದೆ. ಜಲಪಾತಗಳು: ಜೋಗಪಾತ ಭಾರತದ 2ನೇ ಅತಿ ದೊಡ್ಡ ಜಲಪಾತಗಳಿವೆ. ಆರ್ಥಿಕ ಕಲೆ: ಭಾರತದಲ್ಲಿ ಅತಿ ಹೆಚ್ಚು ಕಾಫಿ ಉತ್ಪಾದಿಸುವ ಮತ್ತು ರಫ್ತು ಮಾಡುವ ರಾಜ್ಯ ಕರ್ನಾಟಕ. ಕೃಷಿ ಉತ್ಪಾದನೆಗಳಾದ ದ್ರಾಕ್ಷಿ, ದಾಳಿಂಬೆ ಮತ್ತು ಕಬ್ಬನ್ನು ಇತರ ರಾಜ್ಯಗಳಿಗೆ ಮತ್ತು ದೇಶಗಳಿಗೆ ರಫ್ತು ಮಾಡಲಾಗುತ್ತದೆ.